ಪೈಗಂಬರ್ ಬಗ್ಗೆ ಯತ್ನಾಳ್ ಅವಹೇಳನಕಾರಿ ಮಾತು ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಹತ್ಯೆಗೆ ಹಾಗಾದ್ರೆ ಸ್ಕೆಚ್ ಹಾಕಲಾಯ್ತಾ? ಯತ್ನಾಳ್ ಮನೆಗೆ ನುಗ್ಗಿ ಬೆಂಕಿ ಹಚ್ಚುವ ಪ್ಲಾನ್ ಅನ್ನು ಹಾಕೊಂಡಿದ್ರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಚ್ಚಿ ಬೀಳಿಸಿದೆ ವೈರಲ್ ಆಗಿರುವಂಥ ಅದೊಂದು ಆಡಿಯೋ. ಮುಸ್ಲಿಂ ಯುವಕ ಹರಿಬಿಟ್ಟಿರುವಂಥ ಆಡಿಯೋ ವೈರಲ್ ಆಗಿದೆ. ಈ ಆಡಿಯೋದಲ್ಲಿ ಯತ್ನಾಳ್ ಹತ್ಯೆ ವಿಚಾರವಾಗಿ ಒಂದಷ್ಟು ಮಾತುಕತೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೆಲ ದಿನಗಳ ಹಿಂದೆ ಬಿಜೆಪಿ ಪಕ್ಷದಿಂದ ಶಾಸಕರಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಈ ಉಚ್ಚಾಟನೆ ಆಗ್ತಾ ಇದ್ದಂತೆ ಯತ್ನಾಳ್ ಹತ್ಯೆಗೆ ಸ್ಕೆಚ್ ಅನ್ನ ಅಥವಾ ಪ್ಲಾನ್ ಅನ್ನ ಹಾಕೊಳ್ಳಲಾಗಿದೆ ಎನ್ನುವಂಥದ್ದಾಗಿ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಇದಕ್ಕೆ ಸಂಬಂಧಿಸಿದಂಥ ಒಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಈ ಆಡಿಯೋ ಕೇಳಿದ್ರೆ ನಿಜಕ್ಕೂ ಕೂಡ ನೀವು ಬೆಚ್ಚಿ ಬೀಳ್ತೀರಾ. ಮುಸ್ಲಿಂ ಯುವಕ ಹರಿಬಿಟ್ಟಿರುವಂಥ ಆಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಹಾಗಾದರೆ ಆಡಿಯೋದಲ್ಲಿ ಏನಿದೆ ಅದನ್ನು ಕೂಡ ಮುಂದಿನ ಹಂತದಲ್ಲಿ ಎಳೆಯಾಗಿ ನಾವು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಯತ್ನಾಳ್ ವಿರುದ್ಧ ಏಪ್ರಿಲ್ 15ರಂದು ಪ್ರತಿಭಟನೆಗೆ ನಿರ್ಧಾರ ಮಾಡಲಾಗಿತ್ತು. 1 ಲಕ್ಷ ಜನರಿಂದ ಯತ್ನಾಳ್ ವಿರುದ್ಧ ಪ್ರತಿಭಟನೆಗೆ ನಿರ್ಧಾರ ಮಾಡಲಾಗಿತ್ತು. ಮುಸ್ಲಿಂ ಯುವಕನೊಬ್ಬ ಹರಿಬಿಟ್ಟಿರುವಂಥ ಆಡಿಯೋ ವೈರಲ್ ಆಗಿದೆ. ಯತ್ನಾಳ್ ಮನೆಗೆ ರ್ಯಾಲಿ ಹೊರಡೋಕೆ ಯುವಕ ಪ್ರಚೋದನೆಯನ್ನು ಕೊಟ್ಟಿದ್ದಾನೆ. ಏಪ್ರಿಲ್ 15ರಂದು ಈ ಬಾರಿ ಶಾಸಕ ಯತ್ನಾಳ್ನ ಫೈನಲ್ ಡೇ, ಅವರ ಕೊನೆಯ ದಿನ ಇದು. ಈ ಬಾರಿ ಅರೆಸ್ಟ್ ಆಗಬೇಕು, ಇಲ್ಲ ಆತನ ತಲೆ ಕತ್ತರಿಸಬೇಕು. ಯತ್ನಾಳ್ ದಿ ಎಂಡ್ ಅಂತೇಳಿ ಹತ್ಯೆಗೆ ಯುವಕ ಪ್ರಚೋದನೆಯನ್ನು ಕೊಟ್ಟಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮುಸ್ಲಿಂ ಇದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಆಡಿಯೋದಲ್ಲಿ ಸಂಭಾಷಣೆಗಳು ನಡೆದಿವೆ. ಎಲ್ಲರೂ ತಯಾರಾಗಿ ಅಂತೇಳಿ ಈತ ಕರೆ ಕೊಟ್ಟಿದ್ದಾನೆ. ಮೊಹಮ್ಮದ್ ಪೈಗಂಬರ್ ಕುರಿತು ಅವಹೇಳನಕಾರಿಯಾಗಿ ಯತ್ನಾಳ್ ಮಾತನಾಡಿದರು ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ. ಹಾಗೆಯೇ ಹುಬ್ಬಳ್ಳಿಯ ಬಾನಿಯೋಣಿಯಲ್ಲಿ ರಾಮನವಮಿ ಕಾರ್ಯಕ್ರಮ ಏನು ನಡೆದಿತ್ತು, ಇಲ್ಲಿ ಯತ್ನಾಳ್ ಅವರು ಮಾತನಾಡಿದ್ದು. ಸದ್ಯ ಏಪ್ರಿಲ್ 15ಕ್ಕೆ ಪ್ರತಿಭಟನೆಗೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಯತ್ನಾಳ್ ಮನೆಗೆ ಮುತ್ತಿಗೆ ಹಾಕೋದು, ಅವರ ಮನೆಗೆ ಬೆಂಕಿ ಇಡೋದು, ಅವ್ರನ್ನ ಹತ್ಯೆ ಮಾಡೋದು, ಇದಕ್ಕೆ ಸಂಬಂಧಿಸಿದಂಥ ಆಡಿಯೋ ಕೂಡ ವೈರಲ್ ಆಗಿದೆ. ಪ್ರವಾದಿ ವಿರುದ್ಧ ಮಾತನಾಡಿದ ಯತ್ನಾಳ್ ವಿರುದ್ಧ ಏಪ್ರಿಲ್ 15ನೇ ತಾರೀಕು, ಇದೇ ತಿಂಗಳ 15ನೇ ತಾರೀಕಿನಂದು ಪ್ರತಿಭಟನೆ ನಡೆಸೋಕೆ ತೀರ್ಮಾನವನ್ನು ಮಾಡಿಕೊಳ್ಳಲಾಗಿತ್ತು. ವಿಜಯಪುರದಲ್ಲಿ ಸಭೆ ಮಾಡಿದ್ದೇವೆ, ಹಾಗೆಯೇ ಮೀಟಿಂಗ್ ಕೂಡ ಆಗಿದೆ. ಸಭೆಯಲ್ಲಿ ಮುಖಂಡರು ಸಾಕಷ್ಟು ಜನ ಭಾಗಿಯಾಗಿದ್ದರು. ಪೈಗಂಬರ್ ವಿರುದ್ಧ ಮಾತನಾಡಿದ ಯತ್ನಾಳ್ ಮನೆಗೆ ರ್ಯಾಲಿ ಹೊರಡೋಕೆ ಯುವಕ ಪ್ರಚೋದನೆಯನ್ನು ಕೊಟ್ಟಿರುವಂಥದ್ದು ಆಡಿಯೋವನ್ನು ಹರಿಬಿಟ್ಟಿದ್ದಾನೆ. ಸದ್ಯ ಇಲ್ಲಿ ಹುಟ್ಟಿಕೊಳ್ತಾ ಇರುವಂಥ ಒಂದು ಪ್ರಶ್ನೆ ಅಂತ ಹೇಳಿದರೆ, ಯತ್ನಾಳ್ ಹತ್ಯೆಗೆ ಹಾಗಾದರೆ ಸ್ಕೆಚನ್ನು ಹಾಕಲಾಗಿತ್ತಾ, ಪ್ಲ್ಯಾನನ್ನು ಮಾಡಿಕೊಳ್ಳಲಾಗಿತ್ತಾ? ಯಾಕಂತ ಹೇಳಿದರೆ ಈ ಆಡಿಯೋದಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಮೆನ್ಷನ್ ಆಗಿರುವಂಥದ್ದು. ಹಾಗೆಯೇ ಈ ಬಾರಿ ಅರೆಸ್ಟ್ ಆಗಬೇಕು, ಇಲ್ಲ ಅಂತ ಹೇಳಿದರೆ ಯತ್ನಾಳ್ ತಲೆಯನ್ನು ಕತ್ತರಿಸಬೇಕು. ಯತ್ನಾಳ್ ದಿ ಎಂಡ್ ಅಂತೇಳಿ ಹತ್ಯೆಗೆ ಯುವಕ ಪ್ರಚೋದನೆಯನ್ನು ಕೊಟ್ಟಿದ್ದಾನೆ. ಎಲ್ಲರೂ ತಯಾರಾಗಿ ಅಂತೇಳಿ ಆಡಿಯೋದಲ್ಲಿ ಕರೆ ಕೊಟ್ಟಿದ್ದಾನೆ. 15ನೇ ತಾರೀಕು ಯತ್ನಾಳ್ ಫೈನಲ್ ಡೇ ಅಂತೇಳಿ ಆಡಿಯೋದಲ್ಲಿ ಹೇಳಿದ್ದಾನೆ. ಏಪ್ರಿಲ್ 15ನೇ ತಾರೀಕು ಯತ್ನಾಳ್ ವಿರುದ್ಧ ಪ್ರತಿಭಟನೆಗೆ ನಿರ್ಧಾರ ಮಾಡಲಾಗಿತ್ತು. ಕಾರಣ ಅಂತ ಹೇಳಿದರೆ, ಹುಬ್ಬಳ್ಳಿಯ ಬಾನಿಯೋಣಿಯಲ್ಲಿ ರಾಮನವಮಿ ಕಾರ್ಯಕ್ರಮವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಯತ್ನಾಳ್ ಕೂಡ ಭಾಗಿಯಾಗಿರ್ತಾರೆ. ಅಲ್ಲಿ ಯತ್ನಾಳ್ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಪೈಗಂಬರ್ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎನ್ನುವಂಥ ಆರೋಪ. ಇದರಿಂದ ಮುಸ್ಲಿಂ ಸಮುದಾಯದವರು ನಾವು ಪ್ರತಿಭಟನೆ ನಡೆಸ್ತೀವಿ ಎನ್ನುವುದಾಗಿ ನಿರ್ಧಾರಕ್ಕೂ ಕೂಡ ಬಂದಿದ್ದರು. ಏಪ್ರಿಲ್ 15ನೇ ತಾರೀಕು ದಿನಾಂಕ ಕೂಡ ನಿಗದಿಯಾಗಿತ್ತು. ದಿನಾಂಕ ಏನೋ ನಿಗದಿಯಾಗಿತ್ತು. ಹಾಗೆಯೇ ಸಾಕಷ್ಟು ಜನ ಸೇರುವಂಥ ಪ್ಲ್ಯಾನ್ ಕೂಡ ಹಾಕ್ಕೊಂಡಿದ್ರು. ಪ್ರತಿಭಟನೆ ಯಾವ ನಿಟ್ಟಿನಲ್ಲಿ ಸಾಗುತ್ತೆ ಅಂತ ಹೇಳಿದ್ರೆ, ಇವರೆಲ್ಲರೂ ಹೋಗಿ ಯತ್ನಾಳ್ ಮನೆಗೆ ಮುತ್ತಿಗೆ ಹಾಕೋದು, ಅಲ್ಲಿ ಬೆಂಕಿ ಹಚ್ಚೋದು, ಯತ್ನಾಳ್ ಅವರನ್ನ ಕೊಲೆ ಮಾಡುವಂಥ ಸ್ಕೆಚ್ ಕೂಡ ಹಾಕಲಾಗಿತ್ತು ಎನ್ನುವಂಥದ್ದು ಈ ಆಡಿಯೋದಲ್ಲಿ ಹೇಳಿರುವಂಥ ವಿಚಾರ ಇದೆ. ಎಲ್ಲವೂ ಕೂಡ ಒಂದು ಆಡಿಯೋ ಏನು ವೈರಲ್ ಆಗ್ತಾ ಇದೆ. ಈ ಆಡಿಯೋದಲ್ಲಿ ಎಲ್ಲ ವಿಚಾರಗಳು ಕೂಡ ಪ್ರಸ್ತಾಪ ಆಗಿದೆ. ಪ್ರಚೋದನೆಯನ್ನು ಕೊಟ್ಟಿದ್ದಾನೆ ಓರ್ವ ಯುವಕ, ಮುಸ್ಲಿಂ ಯುವಕ ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಯತ್ನಾಳ್ ದಿ ಎಂಡ್ ಅಂತೇಳಿ ಹತ್ಯೆಗೆ ಯುವಕ ಕರೆ ಕೊಟ್ಟಿರುವಂಥದ್ದು, ಆಡಿಯೋ ಹರಿಬಿಟ್ಟ ದಿನಾಂಕ
ಹಾಗೆಯೇ ಜನರನ್ನ ಸೇರಿಸೋಕೆ ಕೂಡ ಈತ ಪ್ಲಾನ್ ಅನ್ನ ಮಾಡಿಕೊಂಡಿದ್ದ ಅಂತ ಹೇಳಿದ್ರೆ ಸಾಕಷ್ಟು ಜನರನ್ನ ಸೇರಿಸಬೇಕು ಎನ್ನುವುದಾಗಿ ಕೂಡ ಈತ ಪ್ಲಾನ್ ಅನ್ನ ಮಾಡಿಕೊಂಡಿದ್ದ. ಯತ್ನಾಳ್ ವಿರುದ್ಧ ಪ್ರಚೋದನಕಾರಿಯಾಗಿ ಮಾತನಾಡಿರುವಂತಹ ಆಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ವಿಜಯಪುರದ ಅಂಬೇಡ್ಕರ್ ಸರ್ಕಲ್ನಿಂದ ಮುಸ್ಲಿಂ ಸಮುದಾಯದವರು ರ್ಯಾಲಿ ಹೊರಡಬೇಕು, ಹಾಗೆಯೇ ಯತ್ನಾಳ್ ಮನೆಗೆ ನುಗ್ಗಬೇಕು ಅಂತೇಳಿ ಪ್ಲಾನ್ ಅನ್ನ ಹಾಕೊಂಡಿದ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.